ಇನ್ನು ಜನಿವಾರ ತೆಗಿಲಿಲ್ಲ ಅಂತ ಪರೀಕ್ಷಾ ಕೇಂದ್ರದಿಂದ ವಿದ್ಯಾರ್ಥಿಯನ್ನ ಹೊರಕ್ಕೆ ಹಾಕಲಾಗಿದೆ. ಸಿಟಿ ಪರೀಕ್ಷೆಯನ್ನ ಬರೆಯೋದಕ್ಕೆ ಹೋದಂತ ವಿದ್ಯಾರ್ಥಿ ಈ ರೀತಿಯಾಗಿ ಆಗಿದೆ ತೀರ್ಥಹಳ್ಳಿಯಲ್ಲಿ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಆದಿಚುಂಚನಗಿರಿ ಕಾಲೇಜಿನ ಸಿಇಟಿ ಪರೀಕ್ಷಾ ಕೇಂದ್ರ, ಇಲ್ಲಿ ಜನಿವಾರ ತೆಗಿಲಿಲ್ಲ ಅಂತ ವಿದ್ಯಾರ್ಥಿಯನ್ನ ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಹಾಕಲಾಗಿದೆ. ಗಾಯತ್ರಿ ದೀಕ್ಷೆ ಪಡೆದ ಜನಿವಾರವನ್ನ ತೆಗೆಸಿರೋದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಬ್ರಾಹ್ಮಣ ಮಹಾಸಭಾ ಸಂಘಟನೆ ಒಕ್ಕೂಟ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದಾಗಿಯೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅದ್ರಲ್ಲಿ ಏನ್ರಿ ಇರುತ್ತೆ? ಎಲ್ಲಿ ತನಕ ಕಣ್ ಮುಚ್ಕೊಂಡು ಬಾಯಿ ಮುಚ್ಕೊಂಡು ನಿಂತಿದ್ದು ಹಿಂಗೆ ಆಗೋದು, ಹಿಂಗೆ ಆಗೋದ್ರಿ. ಹಿಂದೂ ಸಮಾಜದ ಹಣೆ ಬಾರಲ್ಲ ಇಷ್ಟು. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನಾಯ್ತು ಅವತ್ತಿನ ದಿನ ಅಂತ ಹೇಳಿದ್ರೆ? ಜನಿವಾರ ತೆಗೆಯೋದಿಲ್ಲ ಅಂತ ವಿದ್ಯಾರ್ಥಿ ಕ್ಲಾಸ್ನಿಂದ ಹೊರಗಡೆ ಬಂದ್ರ ಪರೀಕ್ಷಾ ಕೊಠಡಿಯಿಂದ, ಅಥವಾ ಜನಿವಾರವನ್ನ ತೆಗೆಸಲಾಯ್ತಾ ಫೋರ್ಸ್ಫುಲಿ ಅಂತ? ಸಿಟಿ ಎಕ್ಸಾಮ್ ಸಮಯದಲ್ಲಿ ಒಂದು ಎಡವಟ್ಟ ಅಂತ ಹೇಳ್ಬೋದು. ಸಂಬಂಧಪಟ್ಟಂತ ಹಾಗೆ ಏನೋ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಸಿಟಿ ಎಕ್ಸಾಮ್ ಕೂಡ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಏನೋ ಎಕ್ಸಾಮ್ ಸೆಂಟರ್ಗೆ ಬರ್ತಾನೆ, ಬಂದು ಒಳಗಡೆ ಹೋಗಿ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಸಿಬ್ಬಂದಿಗಳು ತಡೀತಾರೆ, ಆತನ ಜನಿವಾರ ತೆಗಿಲಿಕ್ಕೆ ಸೂಚನೆ ಕೊಡ್ತಾರೆ. ಆದ್ರೆ ವಿದ್ಯಾರ್ಥಿ ಮಾತ್ರ ಆ ಜನಿವಾರ ತೆಗಿಯಲ್ಲ, ನಾ ಜನಿವಾರ ಇದು ನಂದು ಪವಿತ್ರವಾದ್ದು, ನಾ ಜನಿವಾರ ತೆಗಿಲ್ಲ, ಯಾಕಂದ್ರೆ ಜನಿವಾರ ತೆಗೆದು ಒಳಗಡೆ ಹೋಗಲ್ಲ ಅಂತ ಆ ಹುಡುಗ ಪಟ್ಟ ಹಿಡ್ತಾನೆ. ಇದರ ನಂತರ ಹುಡುಗ ಸ್ವಲ್ಪ ಹೊತ್ತು, ಅಂದ್ರೆ ಸುಮಾರು ಒಂದು 10ರಿಂದ 15 ನಿಮಿಷ ಹೊರಗೆ ನಿಲ್ತಾನೆ. ಅದರ ನಡುವೆ ಕೂಡ ಅಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು ಮತ್ತೆ ಮೇಲ್ವಿಚಾರಕರಾಗಿರ್ಬೋದು ಅದನ್ನ ಈ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾರೆ. ಯಾವುದೇ ಕಾರಣಕ್ಕೂ ನಾವು ಜನಿವಾರವನ್ನ ಹಾಕಿ ಒಳಗಡೆ ಪರೀಕ್ಷೆ ಬರ್ಲಿಕ್ಕೆ ಅವಕಾಶ ನೀಡುವಂತ ಮಾತ್ರ ಹೇಳ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ಏನು ಆ ವಿದ್ಯಾರ್ಥಿಯ ಜನಿವಾರ ಇದೆ, ಆ ವಿದ್ಯಾರ್ಥಿ ಜನಿವಾರವನ್ನ ತೆಗಿಸ್ಬಿಟ್ಟು ಅವನ ಕೈಲಿರುವಂತಹ ಕಾಶಿದಾರ ಇರುತ್ತೆ, ಅದನ್ನು ತೆಗಿಸ್ಬಿಟ್ಟು ಬಲವಂತದಿಂದ ಆ ಪರೀಕ್ಷಾ ಕೊಠಡಿಗೆಲ್ಲ ವಿದ್ಯಾರ್ಥಿ ಕಳಿಸ್ತಾರೆ. ಇದರ ನಂತರ ವಿದ್ಯಾರ್ಥಿಯ ಏನ್ ಪರೀಕ್ಷೆ ಬರೀತಾನೆ, ಬರೆದ ನಂತರ ಸಂಬಂಧಪಟ್ಟಂತಹ ಪೋಷಕರಾಗಿರ್ಬೋದು, ಸ್ಥಳೀಯ ಇರುವಂತಹ ಮುಖಂಡರಿಗೆ, ಬ್ರಾಹ್ಮಣ ಸಮಾಜದ ಕೂಡ ವಿಷಯ ಗೊತ್ತಾಗುತ್ತೆ. ಅದರ ನಂತರ ಪರೀಕ್ಷಾ ಕೇಂದ್ರ ಇದೆ, ಅಲ್ಲಿ ಹೋಗಿ ಒಂದು ಸಂಬಂಧಪಟ್ಟಂತವರು ಅಲ್ಲಿರುವಂತಹ ಏನು ಪರೀಕ್ಷಾ ಏನು ಮೇಲ್ವಿಚಾರಕರು ಅಲ್ಲಿ ಸಿಬ್ಬಂದಿ ವಿರುದ್ಧ ಮಾತಿನ ಚಕಮಕಿ ಆಯಿತು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅದರ ಬಳಿಕ ನಿನ್ನೆ ಕೂಡ ಶಿವಮೊಗ್ಗದಲ್ಲಿ ಏನು ಬ್ರಾಹ್ಮಣ ಸಮಾಜದವರು ಜಿಲ್ಲಾಧಿಕಾರಿ ಕೂಡ ದೂರು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮನಸ್ಸಿಗೆ ನೋವಾಗಿದೆ, ಧಾರ್ಮಿಕ ವಿಚಾರ ಇದು, ಈ ಧಾರ್ಮಿಕ ವಿಚಾರವನ್ನ ಕೆದಕಿದ್ದಾರೆ, ಆ ವಿದ್ಯಾರ್ಥಿಗೆ ನೋವಾಗಿದೆ, ಮನಸ್ಸಿಗೆ ಇದಾಗಿದೆ. ಸಿಇಟಿ ಪರೀಕ್ಷೆಯನ್ನ ಬರೆಯುವ ಸಂದರ್ಭದಲ್ಲಿ ಕಟ್ಟುನಿಟ್ಟ ಕ್ರಮ ವಹಿಸಬೇಕೇನೆ. ಬಸವರಾಜ್ ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆಗೆ ಇದೇ ವಿದ್ಯಾರ್ಥಿಯ ಸಂಬಂಧಿಕರೊಬ್ರು, ಮಾವ ಸೋದರ ಸಂಬಂಧಿ ಆಗ್ಬೇಕು, ಅವರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನಾಗಿತ್ತು ಸರ್? ಏನಾಗಿತ್ತು ಅವತ್ತಿನ ದಿನ ಪರೀಕ್ಷಾ ಕೊಠಡಿಯಲ್ಲಿ? ನಮ್ದು ಶಿವಮೊಗ್ಗದಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿ ಇದೆ. ನಾವು ಬೆಳಿಗ್ಗೆ ಅವನ್ನ ಕರ್ಕೊಂಡು ಹೋಗಿದ್ದೀವಿ ಎಕ್ಸಾಮ್ ಸೆಂಟರ್ಗೆ ಅಂತೇಳಿ. ಅಲ್ಲಿ ಗೇಟ್ ಅಲ್ಲಿ ಸೆಕ್ಯೂರಿಟಿ ಚೇಂಜ್ ಮಾಡ್ಬೇಕಾದ್ರೆ ಒಂದು ಟಿ ಶರ್ಟ್ ಅಲ್ಲಿ ಜನಿವಾರ ಹೊರಗಡೆ ಕಾಣಿಸಿದೆ. ಇದನ್ನ ಅಲೋ ಇಲ್ಲ, ಇದನ್ನ ತೆಗಿಬೇಕು, ಇಲ್ಲದ್ರೆ ಎಕ್ಸಾಮಿಗೆ ಕೂರ್ಸಲ್ಲ ಅಂತ ಹೇಳಿದಾರೆ. ಆಗ ಇವನೇನ್ ಮಾಡಿ, ನನ್ನ ಧಾರ್ಮಿಕ ಜನಿವಾರ ತೆಗೆದು ನಾನು ಬರೆಯೋ ಪ್ರಶ್ನೆ ಹಂಗೇನಿದ್ರೆ ನನ್ನ ಪರೀಕ್ಷೆ ಬರೆಯೋದಿಲ್ಲ, ನಾನು ಜನಿವಾರ ಹಾಕೊಂಡು ಬರೀತೀನಿ, ಇಲ್ಲ ವಾಪಸ್ ಹೋಗ್ತೀನಿ ಅಂತ ಅವ್ನು ಹೇಳಿದಾನೆ. ಸುಮಾರು ಹೊತ್ತು 1/4 ಗಂಟೆ ಕಾಲ ಕಾಯಿಸಿದ್ದಾರೆ. ಆಮೇಲೆ ಅವ್ರು ಸೆಕ್ಯೂರಿಟಿ ಅವ್ರ ಹೈಯರ್ ಅಥಾರಿಟಿಗೆ ಏನೋ ಫೋನ್ ಮಾಡಿ ಹಿಂಗೆ ಆಗ್ತಾ ಇದೆ ಅಂತೇಳಿ ಬಹುಶಃ ಅವ್ರು ಏನೋ ಒಳಗ್ ಬಿಡಿ ಅಂತ ಹೇಳಿದಾರೆ. ಆಮೇಲೆ ಒಂದು ಕೈಲಿರ್ತಕ್ಕಂಥ ಕಾಶಿದಾರನ ಕತ್ತರಿಸಿ ಡಸ್ಟ್ ಬಿನ್ಗೆ ಹಾಕ್ಸಿ ಇವನ್ನ ಅಲೋ ಮಾಡ್ಯಾರ ಒಳಗಡೆ. ಆದ್ರೆ ಅವರು ಅಲ್ಲಿ ಒಂದು ಇಬ್ಬರದ್ದು ಜನಿವಾರನ್ನ ಅವರು ಕತ್ತರಿಸಿ ಡಸ್ಟ್ ಬಿನ್ಗೆ ಹಾಕಿ ವಾಪಸ್ ಕಳಿಸಿ ಅಂತ ಮಾಹಿತಿ ಬಂದಿದೆ ನನಗೆ. ಅಂತ ಹೇಳಿದ್ರೆ ಇವಾಗ ನಿಯಮದಲ್ಲೆಲ್ಲ ಈ ಹಿಂದೆ ನೋಡಿ ಮಂಗಳಸೂತ್ರವನ್ನ ತೆಗೆಸೋದಕ್ಕೆ ಹೋಗಿ ಅಲ್ಲಿ ವಿವಾದ ಆಗಿರೋದು, ಈಗ ನೋಡಿದ್ರೆ ಈ ಜನಿವಾರದ ವಿಚಾರಕ್ಕೆ ಬಂದಿರೋದು, ಯಾರಿಗಾದ್ರೂ ಈ ಬಗ್ಗೆ ದೂರನ್ನ ಕೊಟ್ಟಿದ್ದೀರಾ ಹೀಗಾಗಿದೆ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅಂತ?
ಇಲ್ಲ ನಾವು ಭಾವನೆಗಳಿಗೆ ಧಕ್ಕೆ ಆಗಿದ್ದು ಹೌದು. ಆಮೇಲೆ ಆ ಕ್ಷಣದಲ್ಲಿ ನಾವು ತುಂಬಾ ದೂರದಲ್ಲಿರ್ತಕ್ಕಂಥ ಶಿವಮೊಗ್ಗಕ್ಕೆ ಹೋಗಿ ಎಲ್ಲ ಇದ್ ಮಾಡ್ಲಿಕ್ಕೆ ಆಗಿಲ್ಲ. ನಾವು ತಕ್ಷಣ ನಮ್ಮ ಬ್ರಾಹ್ಮಣ ಸಂಘ ತೀರ್ಥಹಳ್ಳಿ ಅಧ್ಯಕ್ಷರನ್ನು ಹಾಗೂ ಸದಸ್ಯರನ್ನೆಲ್ಲ ಭೇಟಿ ಮಾಡಿ ಅವ್ರಿಗೆ ವಿಷಯ ತಿಳಿಸಿದ್ವಿ. ಈ ರೀತಿ ನಮ್ಮ ಸಮಾಜದ ಮೇಲೆ ಅನ್ಯಾಯ ಆಗ್ತಾ ಇದೆ, ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ರೆ ಅವರು ಜಿಲ್ಲಾ ಮತ್ತೆ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರನ್ನೆಲ್ಲ ಭೇಟಿ ಮಾಡಿ ಅವರು ಒಂದು ಜಿಲ್ಲಾಧಿಕಾರಿಗಳ ಮನವಿಯನ್ನು ಸಲ್ಲಿಸಿದ್ದಾರೆ. ಟೋಟಲಿ ನಮ್ಮ ಬ್ರಾಹ್ಮಣರು ಒಂದೇ ಅಲ್ಲ ಮೇಡಮ್, ಬ್ರಾಹ್ಮಣರು ಒಂದೇ ಅಲ್ಲ, ಜನವಾರ ಹಾಕಂತವ್ರು, ಸೊನೆಗಾರರು, ಆಚಾರರು, ಕ್ಷತ್ರಿಯರು, ಮೈಸೂರು ಮಹಾರಾಜರ ಕೈಲಿ ಸಹಿತ ಜನವಾರ ಇದೆ. ಹೀಗೆ ತುಂಬಾ ಜಾತಿಯ ಹಿಂದೂ ಇದರಲ್ಲಿ ಜನವಾರಗಳನ್ನ ಹಾಕ್ತಾರೆ. ಇದರಲ್ಲಿ ಆಕ್ಚುಲಿ ಬ್ರಾಹ್ಮಣರು ಒಬ್ಬರೇ ಅಲ್ಲ, ಅದು ಯಾವ ಕ್ಯಾಸ್ಟ್ ತೆಗ್ಸಿದಾರ ನನಗಂತೂ ಗೊತ್ತಿಲ್ಲ ಅವರು. ನಿಜ ನಿಜ ನಿಜ. ಓಕೆ, ಥ್ಯಾಂಕ್ ಯು ಗಣೇಶ್ ಅವರೇ ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.